ಸಿಎಂ ಕುರ್ಚಿ ಅಂತೂ ಬದಲಾವಣೆ ಏನಾಗಲ್ಲ. ಸದ್ಯಕ್ಕೆ ಇದ್ದಾರೆ, ಮುಂದುವರೆದಿದ್ದಾರೆ. ಸಿದ್ದರಾಮಯ್ಯ ಇದಾರಲ್ಲ, ಇದ್ದಾರೆ. ಬಹಳಷ್ಟು ಮಂದಿ ಈಗಾಗಲೇ ಹೇಳಿದ್ದಾರೆ, ಅವರೇ ಇರ್ತಾರಂತ. 5 ವರ್ಷ ಇರ್ತಾರ ಅಂತ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಹೇಳಿದ್ರೆ ಹೇಳಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ಸಂಪುಟ ಪುನರಚನೆ ಬಗ್ಗೆ ಯಾರು ವಿರೋಧ ಮಾಡ್ರಿ, ಯಾರು ಪರವಾಗಿ ಯಾರು ಕೆಲವರು ಬಿಡಲಿಕ್ಕೆ ವಿರೋಧ ಇದೆ, ಕೆಲವರು ಕಂಟಿನ್ಯೂ ಮಾಡಿ ಅಂತಿದ್ದಾರೆ. ಎಲ್ಲರೂ ಆಗ್ಲಿಕ್ಕೆ ಎಲ್ಲರೂ ಯಾರು ಮಾಡಬೇಕು ಪ್ರಶ್ನೆ ಬರ್ತದೆ. ಯೋಗೇಶ್ವರ ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು. ಮಾಗಡಿ ಬಾಲಕೃಷ್ಣ ಅವರು ಕೂಡ ನಮಗ್ ಕೊಡಿ, ಯೋಗೇಶ್ವರ ಬದಲಿ ಅನ್ನೋ ಲೆಕ್ಕ ಮಾತಾಡಿದಾರೆ ಸರ್. ಅದಕ್ಕೆ ಯಾರಿಗೆ ಕೊಟ್ಟಿಲ್ಲ, ಜಗಳಲ್ಲಿ ಪ್ರಶ್ನೆ ನೋಡೋಣ, ಪ್ರಶ್ನೆ ಬಂದಿಲ್ಲ. ಸಚಿವರು ಮಾಡ್ಬೇಕ್ರಿ, ಎಲ್ಲ ಅಳೋದು ಪೂಜೆ ಮಾಡ್ತಾರೆ. ಸರ್, ಸಿಗ್ಗಾಂವಿ ಉಪಚುನಾವಣೆ ಗೆಲುವು ಸತೀಶ್ ಜಾರಕಿಹೊಳಿಗೆ ಎಷ್ಟು ಶಕ್ತಿ ಉತ್ಸಾಹ ತುಂಬಿದೆ ಸಿಎಂ ಕನಸಿಗೆ ಮುಂದಿನ? 28 ನೋಡಿ, ನಾವು ಮುಂಚೆನೆ ಹೇಳಿದ್ವಿ. ಈ ಚುನಾವಣೆ ಬರೋಕ್ಕಿಂತ ಮುಂಚೆ 28 ಹೇಳಿದ್ವಿ. ಇದು ಎಕ್ಸ್ಟ್ರಾ ನಮ್ಗೊಂದು ಶಕ್ತಿ ಕೊಟ್ಟಿದೆ, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ನಮ್ ಕ್ಲೇಮ್ ನಾವು 28 ಅಂತ ಹೇಳಿದ್ವಿ. ಸಿಗ್ಗಾಂವಿ ಚುನಾವಣೆ ಅಚಾನಕ್ ಬಂತು, ಉಪಚುನಾವಣೆ. ಅದ್ರ ಲಾಭ ನಾವು ಪಡೆಯುವಂತ ಪ್ರಯತ್ನ ಮಾಡಿದ್ವಿ. ನಮ್ ಶಕ್ತಿ ಕೂಡ ಪ್ರಯತ್ನ ಮಾಡಿದ್ವಿ. ಅದು ಯಶಸ್ವಿ ಕೂಡ ಆಗಿದೆ. ಸರ್, ಈ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಉತ್ತರ ಕರ್ನಾಟಕದ ಬಗ್ಗೆ ಈ ಚರ್ಚೆ ಆಗಲ್ಲ ಅನ್ನೋದು ಪ್ರತಿ ಬಾರಿನೂ ಒಂದು ಅಳಲು ಸರ್ ಈ ಭಾಗದ ಜನರದು. ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಏನೆಲ್ಲ ಇದು ಇಟ್ಕೊಂಡಿರಿ ಸರ್? ಯಾವ ಮೇನ್ ಸರ್ ಕೆಲಸ ಪಟ್ಟವ್ರ ವಿಷಯ ಬಹಳ ಸೀತ ಇದೆ. ಪ್ರಮುಖವಾಗಿರುವಂತ ವಿಚಾರ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಯಾವುದೋ ನೆಪ ಹೇಳಿ ಸುಮ್ಮನೆ ಅವರು ಸರ್, ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಈ ಸಲ ನಾವು ಮತ್ತೆ ಹೋರಾಟ ಮಾಡ್ತೀವಿ ಪಂಚಮಸಾಲಿದು ಸರ್ಕಾರ ಲಿಂಗಾಯತರು ಓಟ್ ಬಿದ್ದಿಲ್ಲ ಅನ್ನೋ ಕಾರಣಕ್ಕೆ ಮೀಸಲಾತಿ ಕೊಡ್ತಿಲ್ಲ ಅಂತ ಆರೋಪ ಮಾಡಿದ್ರು ಸರ್. ಹಿಂದೆ ಬೊಮ್ಮ ಯಾರು ಬೊಮ್ಮ ಇದ್ದಾಗೂ ಅದಕ್ಕಾಗಿಲ್ಲ ಅಲ್ಲ. ಬೊಮ್ಮ ಇದ್ದಾಗ ಇದ್ರ ಪ್ರಶ್ನೆ ಕೇಳಬೇಕಾಗಿತ್ತು. ಬೊಮ್ಮ ಅವರು ಇದ್ರಲ್ಲ, ಅವ್ರ ಸರ್ಕಾರ ಇದ್ದಾಗ ಅದಾಗಿಲ್ಲ ಅಂತ ಯಾರ ಮಗ ಲಿಂಗಾಯತರು, ಹಿಂದುಳಿದವರೆಗೆ ದಲಿತರ ಸರ್ಕಾರ ಕಾನೂನು ಆ ನಿಟ್ಟಿನಲ್ಲಿ ನಾವು ನ್ಯಾಯ ಒದಗಿಸಬೇಕಾದ ಜಾತಿ ಆಧಾರದ ಮೇಲೆ ಕುರುಬರು ಗಂಗಾ ಮತಸ್ಥರು ಮೀಸಲಾತಿ ವಿಚಾರದಲ್ಲಿ ಆಗ್ರಹಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಹಾಕಿದ್ದಾರೆ. ಅಂತದ್ರಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳೇ ಮೀಸಲಾತಿ ಕೇಳಿದ್ರೆ ಅದು ಪರಿಣಾಮ ಏನಾಗುತ್ತೆ ಅಂತ ಸರ್? ಯಾರು ಕೊಟ್ರೆ ಕೇಳಲಿಕ್ಕೆ ಹಕ್ಕಿದೆ. ಕಾನೂನು ಮಿತಿಯಲ್ಲಿ ಮಾಡಬೇಕಾಗುತ್ತೆ. ಏನೋ ಕೇಳಬಹುದು, ಸಾಕಷ್ಟು ಎಲ್ಲ ಕೇಳ್ತಾರೆ, ಎಲ್ಲ ಕೊಡ್ಲಿಕ್ಕೆ ಆಗಲ್ಲ. ಕಾನೂನಲ್ಲಿ ಅವಕಾಶ ಇದೆ, ಅದು ಮಾತ್ರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಚಳಿಗಾಲ ಅಧಿವೇಶನಕ್ಕೆ ಮತ್ತೆ ಬಿಸಿ ಮುಟ್ಲಿದೆ ಸರ್ ಇದು 2A ಮೀಸಲಾತಿ ಹೋರಾಟ. ಅವ್ರು ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತಾರೆ. ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ನಮ್ಮ ಸರ್ಕಾರ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಹೇಳಿದ್ದಾರೆ ನಾವು ಮುಂದುವರಿಸಲ್ಲ. ನಾನು ಕೂಡ ನಿಮ್ಗೆ ಕೇಳಿದ್ದೆ ಪ್ರಶ್ನೆ ಅದ 13 ನಂತರ ಮುಂದುವರಿಸ್ತಾರೆ ಅಂತ ಕೇಳಿದ್ದಿಲ್ಲ ನಿಮ್ಗೆ? ಇಲ್ಲೇ ಕೇಳಿದ್ದೆ 13 ನಂತರ ಒಂದು ವಿಚಾರ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಕ್ಲೋಸ್ ಅಲ್ಲ, ಈಗ ಮುಂದುವರಿಸ್ತೀವಿ ಅಂತಿದ್ದಾರೆ ಸರ್. ಹೋಗಲ್ಲ, ಟೇಕಪ್ ಆಗೋಲ್ಲ. ನೀವೇನ್ ಮಾಡೋರು? ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲದೆ ಗಾಡಿ ಬಿಡೋರು. ಬಿಜೆಪಿ ಪೆಟ್ರೋಲ್ ಖಾಲಿ ಆಗಿದೆ. ವಿಚಾರ ಮತ್ತೆ ಚುನಾವಣೆ ಬಂದಾಗ ಮಾಡ್ತಾರೆ. ಮತ್ತೆ ಈಗ ಮಾಡೋರು ಮಾಡ್ತೀವಿ ಯಾವ್ದಾರ ಚುನಾವಣೆ ಬಂದ್ರೆ ಮತ್ತೆ ಅವಾಗ ಮಾಡ್ತಾರೆ. ಈಗ ಮಾಡೋರು ಚುನಾವಣೆಗೋಸ್ಕರ ಬಳಸ್ತಾರೆ. ಚುನಾವಣೆಗೋಸ್ಕರ ಅವೆಲ್ಲ ರಿಸರ್ವ್ ಇಡ್ತಾರ. ಅವಾಗೆ ಮಾಡ್ತಾರೆ. ಈಗೇನು ಮಾಡಲ್ಲ. ಈಗ ಶಾಂತಿ. ಈಗ ಇದ್ದು ಮುಗಿತು, ಎಲ್ಲ ಮುಗಿತು, ಶಸ್ತ್ರ ತ್ಯಾಗ ಮಾಡಿ ರೆಸ್ಟ್. ಓರಾಲಿಗೆ ಮಾಡಕ್ಕೆ ಗ್ಯಾರೇಜ್ ಎಲ್ಲ 4 ಟೈರ್ ತೆಗೆದು ಅದನ್ನ ರಿಪೇರ್ ಮಾಡಿ ಗ್ರೀಸ್ ಹಾಕ್ಬೇಕು. ಸರ್, ಈ ಉಪಚುನಾವಣೆ ಒಳಗಡೆ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಏನ್ ಕಾರಣ ಇರ್ಬೋದು ಸರ್? ಕಾರಣ ಇಂಥ ಓಟ್ಗಳು ಒಂದ್ ಕಡೆ ಬಂದಿದ್ವಿ. ಇಲ್ಲಿವರೆಗೆ ಅವ್ರು ಬಿಜೆಪಿ ಅವರನ್ನ ನಾವು ಈ ಕಡೆ ಮನಸ್ಸನ್ನ ಒಲಿಸುವಂತ ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದೀವಿ. ಆ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.